ಸಿದ್ದಾಪುರ ತಾಲೂಕಿನಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ ತಪ್ಪಿತಸ್ಥರ ಅಧಿಕಾರಿಗಳ ಮೇಲೆ ಕ್ರಮವಾಗದೇ ಇದ್ರೆ ಆಗಸ್ಟ್ 15ರಂದು ಉಪವಾಸ ಸತ್ಯಾಗ್ರಹವನ್ನ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಎದುರು ನಡೆಸಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ವಸಂತ್ ನಾಯ್ಕ್ ಮೊನ್ನೆ ಹೇಳಿದ್ರು. ಸಿದ್ದಾಪುರದಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಬೇಡ್ಕಣಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಕಾಲ್ನಡಿಗೆಯ ಮುಖಾಂತರ ತಾಲೂಕಿನ ಎಲ್ಲಾ ಮಹಿಳಾ ಸಂಘಟನೆಗಳು, ಮಹಿಳೆಯರು ಮತ್ತು ಪ್ರಜ್ಞಾವಂತ ನಾಗರಿಕರೊಂದಿಗೆ ತಹಶೀಲ್ದಾರ್ ಕಚೇರಿಗೆ ಬಂದು ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತೇನೆ ಎಂದರು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಯನ್ನ ಕೇಳಿ ಸಮಸ್ಯೆ ಪರಿಹಾರ ನೀಡಬೇಕು, ಅಲ್ಲಿಯವರೆಗೆ ಸತ್ಯಾಗ್ರಹ ಮುಂದುವರಿಸುತ್ತೇನೆ ಎಂದು ಹೇಳಿದರು. ಯಾವುದೇ ಸರ್ಕಾರ ವಿರುದ್ಧ ಮಾಡ್ತಾ ಇಲ್ಲ, ಯಾವುದೇ ಜನಪ್ರತಿನಿಧಿ ವಿರುದ್ಧ ಮಾಡ್ತಾ ಇಲ್ಲ. ಇಲ್ಲಿ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ, ಸರ್ಕಾರದ ಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ, ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಭ್ರಷ್ಟ ಅಧಿಕಾರಿಯ ವಿರುದ್ಧ ಅಷ್ಟೇ ನನ್ನ ಹೋರಾಟ. ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹೋರಾಟ ಅಲ್ಲ, ಈ ಸಮಾಜದ ಒಬ್ಬ ನಾಗರಿಕನಾಗಿ ಸಮಾಜದ ಮೇಲೆ ಕಳಕಳಿ ಇರೋದ್ರಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಬಿಟ್ಟರೆ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ. ಮತ್ತು ನಮ್ಮ ಪಕ್ಷದ ಅಥವಾ ನಾನು ಪಕ್ಷದ ಅಧ್ಯಕ್ಷ ಆಗಿ ಪಕ್ಷಕ್ಕೆ ಮುಜುಗರ ತರುವಂಥ ಕೆಲಸನೂ ಅಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇಂಥ ಅಧಿಕಾರಿಗಳಿಂದ ನಮ್ಮ ತಾಲೂಕಿಗೆ ಕೆಟ್ಟ ಹೆಸರು ಬರ್ತಾ ಇದೆ, ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ನಮಗೆ ಮುಜುಗರ ಆಗ್ತಾ ಇದೆ ಅಂದರೆ ಅವರನ್ನು ಸೂಕ್ತ ಕ್ರಮ ಜರುಗಿಸಬೇಕಾದವರು ಯಾರು ಆ ಕೆಲಸವನ್ನು ಮಾಡಬೇಕು. ಆದ್ದರಿಂದ ನಾನು ಆ ಅನ್ಯಾಯದ ವಿರುದ್ಧ ಹೋರಾಟ 19/6/2026 ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ. ಅದನ್ನು ಕಂಟ್ರೋಲಿಗೆ ತರಬೇಕು ಅಂತೇಳಿ ನಾವು 19ನೇ ತಾರೀಕು ತಹಶೀಲ್ದಾರ್ ಮುಖಾಂತರ ಸರ್ಕಾರದ ಗೃಹ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ, IG ಅವರಿಗೂ ಮತ್ತು SP ಅವರಿಗೂ, DC ಅವರಿಗೂ ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಮಾಡಿದ್ವಿ. ಮನವಿಯಲ್ಲಿ 15 ದಿವಸಗಳ ಕಾಲಾವಕಾಶವನ್ನು ನಾನು ಕೊಟ್ಟಿದ್ದೆ. ಅಂದರೆ 15 ದಿವಸದೊಳಗಡೆ ಸಂಬಂಧಪಟ್ಟ ಮತ್ತು ತಪ್ಪಿತಸ್ಥರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು, ಅವರನ್ನು ಅಮಾನತು ಮಾಡಿ ವರ್ಗಾವಣೆ ಮಾಡಬೇಕು ಅಂತ. ಆದರೆ ಇವತ್ತಿವರೆಗೂ ಕೂಡ ಆಗಿದೆ. ಅದರ ಸಂಬಂಧ ನನಗೆ ಈಗಾಗಲೇ ಸಾಕಷ್ಟು ನೋಟಿಸ್ಗಳು ಬಂದಿದೆ. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಡಿಷನಲ್ SP ಅವರಿಂದ 2 ಬಾರಿ ನಮಗೆ ನೋಟಿಸನ್ನು ಕಳಿಸಿದ್ವಿ. ನೀವು ನಮ್ಮ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆರೋಪವನ್ನು ಮಾಡಿದ್ರಿ, ಆ ಆರೋಪವನ್ನು ಸಾಬೀತುಪಡಿಸಬೇಕು, ನಮ್ಮ ಮುಂದೆ ಹಾಜರಾಗಿ ನಿಮ್ಮ ದಾಖಲೆಗಳ ಸಮೇತ ನಮಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ನಾನು ಆವಾಗ ನಮ್ಮ ವಕೀಲರ ಜೊತೆ ಮಾತಾಡಿ ಅವರಿಗೆ ರಿಪ್ಲೈಯನ್ನು ಮಾಡಿದ್ವಿ. ರೈಟಿಂಗ್ ಮುಖಾಂತರ ಬರೆದು ಅವರಿಗೆ ಕಳಿಸಿದ್ವಿ, ನೋಟಿಸನ್ನು ಕಳಿಸಿದ್ವಿ. ಆಮೇಲೆ ಮತ್ತೆ ಪುನಃ ನನಗೆ ಮತ್ತೊಂದು ನೋಟಿಸ್ ಮಾಡಿದ್ವಿ. ನಾವು ಹೇಳಿರೋ ದಾಖಲೆಗಳ ಸಮೇತವಾಗಿ ನೀವು ಬಂದು ಹಾಜರಾಗದೇ ಇರೋದ್ರಿಂದ ನಿಮ್ಮ ಮೇಲೆ ಕಾನೂನು ಪ್ರಕಾರ BNSS ಆ್ಯಕ್ಟ್ ಪ್ರಕಾರ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ. ನೀವು ತಕ್ಷಣ ಮತ್ತೆ 27ನೇ ತಾರೀಕು ಒಳಗಡೆ ನಮಗೆ ಉತ್ತರ ಕೊಡಬೇಕು ಅಂತ ಮತ್ತೊಂದು ನೋಟಿಸ್ ಕೊಟ್ಟು, ಆವಾಗಲೂ ಕೂಡ ನಮ್ಮ ವಕೀಲರು ಇಲ್ಲ, ಅದಕ್ಕೆ ನಾವು ಭ್ರಷ್ಟಾಚಾರ ಮಾಡಲಿಕ್ಕೆ ದಾಖಲೆಗಳನ್ನು ಕೊಡಲಿಕ್ಕೆ ಆಗಲ್ಲ, ಆದ್ದರಿಂದ ನೀವು ಸಂಬಂಧಪಟ್ಟ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಹಾಜರು ಮಾಡ್ತೀವಿ ಅಂತೇಳಿ ಮತ್ತೆ ಒಂದು ಲೆಟ್ರನ್ನು ಬರೆದು ವಕೀಲರ ಮುಖಾಂತರ ಮತ್ತೆ ನಾವು ಅವರಿಗೆ ಕಳಿಸಿದ್ವಿ. ಆಮೇಲೆ ಅವರು ಯಾವುದೇ ಲೆಟ್ರನ್ನು ನಮ್ಗೆ ಕಳಿಸಿಲ್ಲ. ಈಗ ನಿನ್ನೆ ದಿನ CPI ಸೀತಾರಾಮ್ ಅವರು ನನ್ನ ವಿರುದ್ಧ 107 ದಾಖಲು ಮಾಡಿ 100 ತಹಶೀಲ್ದಾರ್ ಕೋರ್ಟಿಗೆ ಇವತ್ತು ನನ್ನನ್ನು ಕರೆದಿದ್ದಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಅದರಲ್ಲಿ ನೀವು ಅನೇಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀರಿ ತಾಲೂಕಿನಲ್ಲಿ, ಆದ್ದರಿಂದ ನೀವು ಈಗಾಗಲೇ ಅನೇಕ ಪ್ರತಿಭಟನೆಗಳನ್ನು ಮಾಡಿದ್ದೀರಿ, ಗುಂಪುಗಳನ್ನು ಕಟ್ಟಿಕೊಂಡು ತಾಲೂಕಿನಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ನಿಮ್ಮಿಂದ. ಆದ್ದರಿಂದ ನಿಮ್ಮ ಮೇಲೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂದರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಅದರಿಂದ ನೀವು ತಹಶೀಲ್ದಾರಿಗೆ, ದಂಡಾಧಿಕಾರಿಗಳ ಮುಂದೆ ಹಾಜರಾಗಿ ಬಾಂಡನ್ನು ಬರ್ಕೊಡ್ಬೇಕು ಅಂತೇಳಿ ನನಗೆ ಒಂದು ಲೆಟ್ರ್ ಕಳಿಸಿದೆ ತಹಶೀಲ್ದಾರ್ ಕೋರ್ಟಿಂದ. ಆದ್ದರಿಂದ ಇವತ್ತು ನಾನು
ನಿಮ್ಮ ಮುಖಾಂತರ ಯಾಕೆ ಪ್ರತಿಭಟನೆ ಮಾಡಿದ್ವಿ, ನಿಮ್ಮ ಮುಖಾಂತರ ಯಾಕೆ ತಿಳಿಸ್ಲಿಕ್ಕೆ ಬಂದಿದ್ವಿ ಅಂದರೆ, ನಾನು ಸಾರ್ವಜನಿಕವಾಗಿ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ಸಾರ್ವಜನಿಕರು ನನ್ನ ಹತ್ರ ಬಂದು ಹೇಳ್ತಾರೆ. ಆವಾಗ ನಾನು ಅವರ ಧ್ವನಿಯಾಗಿ ಅದನ್ನು ಖಂಡನೆ ಮಾಡಿ ಜನ ನಮ್ಮ ಪರವಾಗಿ ಬಂದು ಅದನ್ನು ಮನವಿಯನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಅಂತ ಕೊಟ್ಟಿದ್ದೀನಿ ವಿನಃ ಇವರು ನನ್ನ ಮೇಲೆ ಕ್ರಮ ಜರುಗಿಸ್ರಿ ಅಂತ ಅಲ್ಲ. ಇಲ್ಲಿ ಈ ಇಲಾಖೆಯವರು ತಪ್ಪನ್ನು ಮುಚ್ಚಿಟ್ಕೊಳ್ಳೋಕ್ಕಾಗಿ ನನ್ನ ಮೇಲೆ ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಹಿನ್ನೆಲೆ ಏನಿದೆ ಅಥವಾ ಯಾವ ಕಾರಣ ಅಂತ ನನಗೆ ಗೊತ್ತಿಲ್ಲ. ಸಂವಿಧಾನದ ಪ್ರಕಾರ ಮತ್ತು ಕಾನೂನಿನ ಪ್ರಕಾರ ನಾವು ನಮಗೇನಾದರೂ ತೊಂದರೆ ಆದರೆ ಅಥವಾ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದರೆ ನಮ್ಮ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳ್ಕೊಂಡಿದೆ ಅಂದರೆ ನಾವು ಹೋರಾಟವನ್ನು ಮಾಡಲೇಬೇಕು. ಹಿಂದೆ ಗಾಂಧೀಜಿಯವರು ಇರ್ಬೋದು, ಅನೇಕ ಮಹಾನ್ ನಾಯಕರು ಅನೇಕ ಹೋರಾಟಗಳ ಮುಖಾಂತರ ಇವತ್ತು ನಾನು ಹಿಂದೆನೂ ಹೇಳಿದ್ದಾರೆ, ಅನೇಕ ಕಾನೂನು ವಿರುದ್ಧ ಚಟುವಟಿಕೆಗಳನ್ನು ಕೂಡ ಹೋರಾಟದ ಮುಖಾಂತರ ಜಯವನ್ನು ಕೊಟ್ಟಿದ್ದಾರೆ. ಈ ರಾಜಕಾರಣಿಗಳಾದ್ರು ಅವರು ಜನಗಳ ಓಟ್ ಹಾಕಿ ಜನಗಳ ಹಿತವನ್ನು ಕಾಪಾಡಬೇಕು ವಿನಃ ಭ್ರಷ್ಟ ಅಧಿಕಾರಿಗಳ ಪರವಾಗಿ ನಿಂತ್ಕೋಬಾರ್ದು. ಯಾವುದೇ ಜನಪ್ರತಿನಿಧಿ ಆಗಿರು, ಯಾವುದೇ ಪಕ್ಷದ ಜನಪ್ರತಿನಿಧಿಗೆ ಆಗಿರು, ಯಾರು ಮೇಲೆ ಹತ್ತಲಿಕ್ಕೆ ಏಣಿಯಾಗಿ ನಿಲ್ತಾರೆ ಅಂಥವ್ರನ್ನ ಬಿಟ್ಟು ಅಥವಾ ಜನ ಓಟ್ ಹಾಕ್ತಂಥವ್ರನ್ನ ಬಿಟ್ಟು ಅಧಿಕಾರಿಗಳ ಪರವಾಗಿ ನಿಲ್ಲುವಂಥದ್ದು ರಾಜಕಾರಣಿಗಳಿಗೆ ಶೋಭೆ ತರುವಂಥ ಕೆಲಸ ಅಲ್ಲ. ಗೊತ್ತಿಲ್ಲ ಯಾವುದೇ ಕಾರಣದ ಕೈಗಳು ಕೆಲಸ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಮುಂದೊಂದು ದಿವಸ ಜನ ಬುದ್ಧಿ ಕಲಿಸ್ತಾರೆ ಅಂತ ನಮ್ಮ ಭಾವನೆ. ಶಾಸಕರಿಗೆ ಗೊತ್ತಿಲ್ವಾ? ಈಗ ಶಾಸಕರ ಗಮನಕ್ಕೆ ಇಷ್ಟೆಲ್ಲ ನಡೀತಾ ಇದೆ, ಶಾಸಕರಿಗೆ ಗೊತ್ತಿಲ್ವಾ ಏನು ಆಗ್ತಾ ಇದೆ, ಯಾರು ಭ್ರಷ್ಟಾಚಾರದಲ್ಲಿ ಇದ್ದಾರೆ, ಅವ್ರಿಗೆ ಕ್ರಮ ತಗೊಳ್ಬೇಕು ಅಂತೇಳಿ ಶಾಸಕರಿಗೆ ಗೊತ್ತಿಲ್ವಾ? ನಿಮ್ಮ ಕಡೆಯಿಂದಲೂ ಸಾಕಷ್ಟು ಸರಿ ಗಮನಕ್ಕೆ ತಂದಿದ್ವಿ, ಆಯಿತು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರು. ನಾವು ಪ್ರತಿಭಟನೆ ಮಾಡೋದಾಗಲಿ ಅಥವಾ ಮನವಿ ಕೊಡೋದಾಗಲಿ ನಮ್ಮ ಹಕ್ಕು. ಅದನ್ನು ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಕೊಟ್ಟಿದೆ. ಆ ರೀತಿಯಲ್ಲೇ ನಾವು ಮಾಡಿದ್ದೀವಿ ವಿನಃ ಯಾವುದೇ ರೀತಿಯ ಕಾನೂನು ವಿರುದ್ಧ ಚಟುವಟಿಕೆಗಳನ್ನು ಈ ತಾಲೂಕಿನಲ್ಲಿ ನಾನು ಮಾಡುವುದಿಲ್ಲ. ಇನ್ನು ಭ್ರಷ್ಟಾಚಾರ ಮಾಡಿದ್ದಂತೂ ಅವ್ರು ಹೌದು, ಅದನ್ನು ಜನಗಳೇ ಬಂದು ಹೇಳಿದ್ದಾರೆ, ಅದನ್ನು ನಾನು ಹೇಳಿದ್ದೀನಿ. ಅದನ್ನು ಸಾಬೀತುಪಡಿಸಬೇಕು ಅಂದರೆ ಆ ಜನಗಳು ಬಂದು ಸಾಕ್ಷಿ ಹೇಳೋಕ್ಕೆ ರೆಡಿ ಇದ್ದಾರೆ, ಅದನ್ನು ಕೂಡ ನಾವು ಹೇಳಿದ್ದೀವಿ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಾನು 15 ದಿವಸ ಕಾಲಾವಕಾಶ ಕೊಟ್ಟು ಯಾವುದೇ ಮೇಲಧಿಕಾರಿಗಳು ಮತ್ತು ನಮ್ಮ ಗೃಹ ಸಚಿವರು ಯಾವುದೇ ಕ್ರಮ ತಗೊಂಡಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇನ್ನು 15ನೇ ತಾರೀಕು, ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಸಂಬಂಧಪಟ್ಟ ಈ ಅಧಿಕಾರಿಗಳ ಮೇಲೆ ಕ್ರಮ ಆಗದೇ ಇದ್ದರೆ ನಾನು ತಹಶೀಲ್ದಾರ್ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಂತ ಮಾಡಿದ್ದೆ. ನನಗೆ ಸಾಕಷ್ಟು ಬಿಳಿಗಿ, ಇಟಕಿ ಮತ್ತು ಹೇರೂರು, ಹೆಗ್ಗರಣೆ ಈ ಭಾಗದ ಜನಗಳು ಮತ್ತು ಮಹಿಳೆಯರು ಫೋನ್ ಮಾಡಿದ್ರು. ಏನು ಅಂತಂದರೆ, ನೀವು 19ನೇ ತಾರೀಕು ಏನು ಪ್ರತಿಭಟನೆಯನ್ನು ಮಾಡಿ ಅದು ಮನವಿಯನ್ನು ಮಾಡಿದರೆ ಆ ಮನವಿಯಲ್ಲಿ ಅಕ್ರಮ ಮದ್ಯ ಮತ್ತು ಓಸಿ ಇನ್ನಿತರೆ ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿದ್ದರೆ ಅದನ್ನು ಬಂದ್ ಮಾಡಬೇಕಂತ ಏನು ಹೇಳಿದ್ರಿ, ಅದು ಒಂದು 15 ದಿವಸ ಬಂದಾಗಿತ್ತು. ನಮ್ಮ ಮನೆಯಲ್ಲಿ ಗಂಡಸರು ಮತ್ತು ಮಕ್ಕಳು ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತಾ ಇದ್ದಾರೆ. ನಮಗೆ ನಿಮ್ಮಿಂದ ಭಾಳ ಉಪಕಾರ ಆಗಿದೆ. ಈಗ ಮತ್ತೆ ಪುನಃ ಶುರುವಾಗಿದೆ ಅಕ್ರಮ ಚಟುವಟಿಕೆ, ಅಂದರೆ ಅಕ್ರಮ ಓಸಿ, ಮದ್ಯ ಮಾರಾಟ ಮತ್ತೆ ಪುನಃ ಅಂಗಡಿಗಳಲ್ಲಿ ಶುರುವಾಗಿದೆ. ಇದು ಬಂದಾಗಬೇಕು. ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತೇಳಿ ಈ ಸೀತಾರಾಮ್ ಇನ್ಸ್ಪೆಕ್ಟರ್ ಮತ್ತೆ ನನ್ನ ಮೇಲೆ ನನ್ನ ಹೋರಾಟವನ್ನು ಹತ್ತಿಕ್ಕಬೇಕು ಅಂತೇಳಿ 107 ದಾಖಲು ಮಾಡಿದ್ದಾರೆ. ಇದು ತಪ್ಪು. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಗೊಡ್ಡು ಬೆದರಿಕೆಗೆ ಬೊಗ್ಗವನು ಅಲ್ಲ, ಜಗ್ಗವನು ಅಲ್ಲ. ಈ ತಾಲೂಕಿನ ಜನ ಇದ್ದಾರೆ. ನಾನು ಯಾವಾಗಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಿರಂತರವಾಗಿ ಮುಂದುವರಿಸ್ತೀನಿ. ಈಗ 15ನೇ ತಾರೀಕು ಒಳಗಡೆ ತಪ್ಪಿತಸ್ಥ ವಿರುದ್ಧ ಅಧಿಕಾರಿಗಳ ಮೇಲೆ ಕ್ರಮ ಆಗದೇ ಇದ್ದರೆ ನಾನು ಉಪವಾಸ ಸತ್ಯಾಗ್ರಹವನ್ನು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ 15ನೇ ತಾರೀಕಿಗೆ ಪ್ರಾರಂಭ ಮಾಡ್ತೀನಿ. ಅವತ್ತು ನಮಗೆ ಮುಂದೆ ಬಗೆಹರಿಬೇಕು ಅಂದರೆ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗಳನ್ನು ಕೇಳಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು. ತಾಲೂಕಿನ ಎಲ್ಲ ಮಹಿಳಾ ಸಂಘಟನೆಗಳು, ಮಹಿಳೆಯರು ಮತ್ತು ಎಲ್ಲ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು ನಮ್ಮ ಈ ಒಂದು ಹೋರಾಟಕ್ಕೆ ಬೆಂಬಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ನಾವು ಆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಬೇಡ್ಕಡೆ ಆಂಜನೇಯ ದೇವಸ್ಥಾನದಿಂದ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಬಂದು
ಕೂತ್ಕೊಂಡು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಬೇಕಂತ ಮಾಡಿದ್ವಿ. ಅದಕ್ಕೆ ಯಾವುದೇ ರೀತಿಯ ಅವಕಾಶ ಕೊಡಬಾರ್ದು ಅಂದರೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, ವರಿಷ್ಠಾಧಿಕಾರಿಗಳಿರ್ಬೋದು, ನನ್ನ ಹತ್ತಿಕ್ಕದನ್ನು ಬಿಟ್ಟು, ನನ್ನ ಹೋರಾಟವನ್ನು ಹತ್ತಿಕ್ಕೋದು ಬಿಟ್ಟು, ನಾನು ಯಾವುದೇ ಕಾನೂನು ವಿರುದ್ಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೀನಿ ಅಂದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ನನ್ನನ್ನು ಜೈಲಿಗೆ ಕಳಿಸಿ, ಪ್ರಶ್ನೆ ಇಲ್ಲ. ಸುಮ್ಮನೆ ನನ್ನ ಮೇಲೆ ಇಲ್ಲದಲ್ಲದ ಆರೋಪವನ್ನು ಮಾಡಿ ನನ್ನನ್ನು ಹೆದರಿಸುವಂಥ ಕೆಲಸವನ್ನು ಮಾಡಿ ಸುಳ್ಳು ಇವು ಕೇಸುಗಳನ್ನು ದಾಖಲೆ ಮಾಡುವಂಥ ಕೆಲಸವನ್ನು ನೀವು ಮಾಡಬಾರ್ದು. ಅದು ತಪ್ಪು ಕಾನೂನಲ್ಲಿ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈಗಾಗಲೇ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ, ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೂಡ ಸ್ವಂತ ಹೋಗಿ ಮನವಿಯನ್ನು ಕೊಟ್ಟಿದ್ದೀನಿ. ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬರಿಗೂ ಕೂಡ ಮನವಿಯನ್ನು ನೀಡಿದ್ವಿ. ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಕೊಡಬೇಕು ಅಂತ ಹೋಗಿದ್ವಿ, ಅವ್ರು ಸಿಗಲಿಲ್ಲ. ಮುಂದಿನ ವಾರ ಹೋಗ್ತೇನೆ. ಆದರೆ ತಕ್ಷಣ ಇಲ್ಲಿ ಏನು ಸೀತಾರಾಮ್ ಅಂತ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅವತ್ತಿಂದ ಇವತ್ತಿನವರೆಗೂ ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಈಗಲೂ ನಾನು ಹೇಳ್ತಾ ಇದ್ದೀನಿ, ಈಗಲೂ ಮತ್ತೆ ಪುನಃ ಅದೇ ಹೇಳ್ತಾ ಇದ್ದೀನಿ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಈ ತಾಲೂಕಿನ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ, ಓಸಿ ಎಗ್ಗಿಲ್ದೆ ನಡೀತಾ ಇದೆ, ಗಾಂಜಾ ಸೇವಿಸ್ತಾ ಇದ್ದಾರೆ. ಇದೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಇಲ್ಲಿಂದ ತನಿಖೆ ಮಾಡಿ ಅಮಾನತು ಮಾಡಿ ಅವರನ್ನು ವರ್ಗಾವಣೆ ಮಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಅಧಿಕಾರಿಗಳನ್ನು ತಾಲೂಕಿಗೆ ಹಾಕಿ ತಾಲೂಕಿನ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.